ಎಕ್ಸ್ರೇಗೋಸ್ಕರ ಹಿಂಗೆ ಕಾಲು ಲೈಕ್ ತಿರುಗಿಸಿದ್ರು, ಮೂಳೆ ಪಟಕ್ ಅಂತ ಮೇಲೆ ಎದ್ಬಿಡ್ತು. ಇವಾಗ ದೆವ್ವನ ಇವಾಗ ನಂಬಕ್ಕೆ ಗೊತ್ತಿಲ್ಲ, ಬಟ್ ಮೇ ಬಿ ಇರ್ಬೋದೇನೋ. ನಮ್ಮಪ್ಪ ನೋಡಿ ಫುಲ್ ಶಾಕ್. ಸೊ ನಮಸ್ಕಾರ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಲಾಸ್ಟ್ ಟೈಮ್ ಫಸ್ಟ್ ವ್ಲಾಗ್ ವೀಡಿಯೋ ಮಾಡಾಕ್ದಾಗ ನನ್ನ ಫ್ರೆಂಡ್ಸ್ ಆಗಿರಲಿ ಎಲ್ಲ ಗೊತ್ತಿರೋರಾಗಲಿ ನನಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಆ್ಯಂಡ್ ಸಪೋರ್ಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. 0 to 29 ಸಬ್ಸ್ಕ್ರೈಬರ್ಸಿಗೆ ನಾನು ಬಂದಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಪರವಾಗಿಲ್ಲ, ಹೋಗ್ತಾ ಹೋಗ್ತಾ ಚಿಕ್ಕದಾಗಿ ಬೆಳ್ಕೊಂಡು ಹೋಗಬೇಕು ಅಂತ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ಆ ಸ್ಮಾಲ್ ಸ್ಟೋರಿ ಟೈಮ್. ಏನ್ರ ಬಗ್ಗೆ ಅಂತ ಅಂದರೆ, ನಾನು ಹಾಸ್ಪಿಟ್ಲಲ್ಲಿ ನಾನು ಹುಷಾರಾಗೋದಕ್ಕೆ ಹೋಗಿದ್ನೋ, ಇಲ್ಲ ನಾನು ಫುಲ್ ಟ್ರಾಮಾಟೈಸ್ ಆಗಿ ಹೊರಗಡೆ ಬರೋಕ್ಕೆ ಹೋಗಿದ್ನೋ, ಇಂಥ ಒಂದು ಅಲ್ಲಿ ನಡೆದಿದ್ದ ಚಿಕ್ಕ ಚಿಕ್ಕ ಘಟನೆಗಳನ್ನ ನಿಮ್ಮ ಹತ್ರ ಇವತ್ತು ನಾನು ಶೇರ್ ಮಾಡ್ಕೊತೀನಿ, ಓಕೆನಾ? ಆ್ಯಂಡ್ ನಿಮ್ಮ ಕೂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೂ ಪ್ರೈವೇಟ್ ಹಾಸ್ಪಿಟ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ, ಲೈಕ್ ಹೇಗಿರುತ್ತೆ. ಹಾಸ್ಪಿಟ್ಲ್ ಯಾವ್ದಿದ್ರು ಹಾಸ್ಪಿಟ್ಲೇ, ಬಟ್ ನೀವು ಕಷ್ಟದಲ್ಲಿರೋದಕ್ಕೂ ಒಂದು ಒಳ್ಳೆ ಪ್ಲೇಸಲ್ಲಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತಲ್ಲ. ಯಾ, ಸೊ ನಾನು 20 to 25 ಡೇಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ನನ್ನ ಲೈಫಲ್ಲಿ ನಾನು ಹಾಸ್ಪಿಟ್ಲಲ್ಲಿ ಅಷ್ಟು ದಿನ ಇದ್ದಿದ್ದು ಅವತ್ತೇ. ಯಾಕಂದರೆ ನನಗೂ ಹಾಸ್ಪಿಟ್ಲಿಗೂ ಆಗದೆ ಇರೋ ಕಾರಣ ಏನು ಅಂದರೆ ಇಂಜೆಕ್ಷನ್. ಆಲ್ಮೋಸ್ಟ್ ಎಲ್ಲ ಹುಡುಗರಿಗೆ ಹುಡುಗರಿಗೆ ಆಗಲಿ ಭಯ ಇದ್ದೇ ಇರುತ್ತೆ. ಹಂಗೆ ನನಗೂ ಭಯ ಇತ್ತು. ನಾನು ಚಿಕ್ಕ ವಯಸ್ಸಿನಲ್ಲಿ ಕೂಡ ಅಷ್ಟೇ, ನಮ್ಮ ಅಪ್ಪ ಎಷ್ಟೇ ಗಲಾಟೆ ಮಾಡಿದ್ರು ಎಷ್ಟೇ ಹೊಡೆದ್ರು ನಾನು ಹೋಗ್ತಿರ್ಲಿಲ್ಲ, ನನಗೆ ಹಾಸ್ಪಿಟ್ಲಲ್ಲಿ ಆಗ್ತಿರ್ಲಿಲ್ಲ. ಅಂಥವಳು ನಾನು ಲಾಸ್ಟ್ ಇಯರು ಹೋಗಿ ಕಾಲು ಕುಯಿಸ್ಕೊಂಡು ಬಂದು ಚಿಚ್ಚೆ ಹಸ್ಕೊಂಡು ಬರೋ ರೇಂಜಿಗೆ ನನ್ನ ಲೈಫ್ ಟರ್ನ್ ಆಯಿತು. ಸೊ ಇಟ್ಸ್ ಓಕೆ. ನಾನು ಅಡ್ಮಿಟ್ ಆಗಿದ್ದೊಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಫಸ್ಟ್ ಆಫ್ ಆಲ್ ನನಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅನ್ನೋದ್ರ ಬಗ್ಗೆ ಚೂರು ಐಡಿಯಾ ಇರಲಿಲ್ಲ. ಯಾಕಂದರೆ ನನಗೆ ಗೊತ್ತಿಲ್ಲ ಹೇಗಿರುತ್ತೆ ಅಲ್ಲಿ ಎನ್ವೈರ್ಮೆಂಟ್ ಏನು. ಲೈಕ್ ಯಾರಾದರೂ ನಮ್ಗೆ ಗೊತ್ತಿರೋದಾಗಲಿಲ್ಲ, ರಿಲೇಟಿವ್ಸ್ ಎಲ್ಲ ಹೆಚ್ಚು ಹೋಗಿದ್ದೀನಿ, ಬಟ್ ಅಲ್ಲಿ 25 ಡೇಸ್ ಲೈಫ್ ಹೆಂಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಅಲ್ವಾ. ಸೊ ನಾನೇ ಅಷ್ಟು ಡಂಬಾಗಿದ್ದೆ. ಸೊ ಆಲ್ ಫೈನ್ ಎಲ್ಲ ಓದಿ ನೀವು ಯಾರೂ ಅಂದ್ಕೊಂಡಿರಲ್ಲ, ಯಾಕಂದರೆ ನನ್ನ ಆ್ಯಂಬುಲೆನ್ಸ್ ಜರ್ನಿ ಅಷ್ಟು ಫನಿಯಾಗಿತ್ತು. ಯಾಕಂತ ಅಂದರೆ ಯಾರಾದರೂ ಆ್ಯಂಬುಲೆನ್ಸ್ ಹೋಗೋವಾಗ ಒಂದು ಮೌನ ಇರುತ್ತೆ, ಇಲ್ಲ ಸೈಲೆನ್ಸ್, ಲೈಕ್ ಫುಲ್ ಡಂಬಾಗಿರ್ತಾರೆ, ಏನೂ ಗೊತ್ತಾಗಿರಲ್ಲ, ಏನಾಯಿತು ಅನ್ನೋ ಒಂದು ಶಾಕಲ್ಲಿರ್ತಾರೆ. ಬಟ್ ನನ್ನ ಫ್ರೆಂಡ್ಸ್ ಆಗಿರಲಿಲ್ಲ. ನಾನು ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಆಗೋವರು ನಗ್ದು ಸತ್ತವ್ರೆ. ನನಗೂ ಲೈಕ್ ಫುಲ್ ಆ್ಯಂಬುಲೆನ್ಸ್ ಡ್ರೈವರ್ ಅವನೇ ಹೇಳ್ತಿದ್ದಾನೆ. ನಾನೇ ನನ್ನ ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದು ಫ್ರೆಂಡ್ ಗಾಯ ಆಗಿದೆ, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈ ಪಡಿ ನಗ್ತಿರೋದು ಇದೆ ಅಂತ. ಯಾಕಂದರೆ ನನ್ನ ಫ್ರೆಂಡ್ಸ್ ಅಷ್ಟು ನನ್ನ ಫನಿಯಾಗಿ ಆ ಜರ್ನಿ ಕರ್ಕೊಂಡೋದ್ರು. ಆ್ಯಂಡ್ ಪೈನ್ ಇತ್ತು, ಬಟ್ ನನ್ನ ಫ್ರೆಂಡ್ಸ್ ಆ ಪೈನ ಕವರ್ ಮಾಡಿದ್ರು. ಆ್ಯಂಡ್ ಎಲ್ರಿಗೂ ಅಂತ ಫ್ರೆಂಡ್ಸೇ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ಹೋದ್ವಿ ಎಲ್ಲ ಮಾಡಿದ್ರು. ನಾನು ಜೋರಾಗೆಲ್ಲ ಹಚ್ಚದೇ ಇದ್ದಾಗ ಕಾಲಲ್ಲಿ ಒಂದು ದೊಡ್ಡ ಕಂಬಿ ಹಾಕಿದ್ರು, ವೆಯ್ಟ್ ಹಾಕಿದ್ರು. ನನಗೆ ಜೀವನ ಬೇಡ, ಇಂಥ ದರಿದ್ರ ಲೈಫ್ ನನಗೆ ಬೇಡ ಅನ್ನೋಷ್ಟು ಟ್ರಾಮಟೈಸ್ ನಾನು ಆಗ್ಬಿಟ್ಟಿದ್ದೆ. ಲೈಕ್ ನಮ್ಮಪ್ಪ ನೋಡಿ ಫುಲ್ ಶಾಕ್ಸೇ ಕರ್ಕೊಂಡು ಕಾಲು ತಿರುಗಿಸು ಅಂದರೆ ನನಗೆ ತಿರ್ಗ್ಸೋಕೆ ಆಗ್ತಿಲ್ಲ, ಯಾಕಂದರೆ ಫುಲ್ ಪೈನ್ ಆಗ್ತಿದೆ. ಆ್ಯಂಡ್ ಜಸ್ಟ್ ಅವ್ರು ಎಕ್ಸ್ರೇಗೋಸ್ಕರ ಹಿಂಗೆ ಕಾಲು ಲೈಕ್ ತಿರುಗಿಸಿದ್ರು, ಮೂಳೆ ಪಟಕ್ ಅಂತ ಮೇಲೆ ಎದ್ಬಿಡ್ತು. ನನ್ನ ಫ್ರೆಂಡು ಫುಲ್ ಲೈಕ್ ಅವಳು ಸತ್ತೆ ನಾನು ಅವಳು ಯಾವತ್ತೂ ಹತ್ತಿಲ್ಲ ನನ್ನ ಕಣ್ಮುಂದೆ ಆಗಲಿ ಯಾವತ್ತೇ ಆಗಲಿ. ಅವತ್ತು ಅವಳು ನನ್ನ ಕಣ್ಮುಂದೆ ನೀರು ಹಾಕ್ಕೊಂಡು ಎಕ್ಸ್ರೇ ರೂಮಿಂದ ಆಚೆ ಹೋದ್ಲು. ಯಾಕಂದರೆ ಆ ಪೊಸಿಷನಲ್ಲಿ ನಾನಿದ್ದೆ. ಇದೆಲ್ಲ ನಾನು ನಿಮ್ಗೆ ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದರೆ, ನಮಗೆ ಕಷ್ಟ ಅನ್ನೋ ಟೈಮಲ್ಲಿ ಫ್ಯಾಮಿಲಿ ಬರ್ತಾರಾ, ಫ್ರೆಂಡ್ಸ್ ಬರ್ತಾರಾ, ಇಲ್ಲ ಯಾರೋ ಬರೀ ಬಾಯಿ ಮಾತಿಗೆ ಫ್ರೆಂಡ್ಸ್ ಅಂತ ಹೇಳೋದು ಬರ್ತಾರ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಲ್ವಾ. ನನ್ನ ಕಷ್ಟ ಟೈಮಲ್ಲಿ ನನಗೆ ಬಂದಿದ್ದು ನನ್ನ ಫ್ರೆಂಡ್ಸ್, ನಮ್ಮಪ್ಪ, ನಮ್ಮಮ್ಮ. ಸೊ ಇಷ್ಟೆಲ್ಲ ಆಯಿತು. ಫೈನಲಿ ಕರ್ಕೊಂಡೋಗಿ ಯಾವುದೋ ಒಂದು ವಾರ್ಡಿಗೆ ಹಾಕಿದ್ರು. ನಾನು ಎಷ್ಟು ಪುಣ್ಯ ಪಡ್ಕೊಂಡು ಬಂದಿದ್ದೀನಿ ಅಂತ ಅಂದರೆ, ಲೈಕ್ ಇವಾಗ ಒಂದೊಂದು ವಾರ್ಡಲ್ಲಿ ಒಂದೊಂದು ಚೂರು ಡಿಸ್ಟೆನ್ಸ್ ಬಿಟ್ಕೊಂಡು ಫ್ಯಾನ್ ಹಾಕಿರ್ತಾರೆ. ಆದರೆ ನಾನು ಲೈಕ್ ನನ್ನ ಬೆಡ್ ಇರೋ ಕಡೆಯಲ್ಲಿ ಒಂದು ಫ್ಯಾನ್ ಇಲ್ಲ, ಎಷ್ಟೋ ದೂರ ಐತೆ. ಆ ಗಾಳಿ ನನಗೆ ಬರೋಷ್ಟೊತ್ತಿಗೆ ನಾನು ಇನ್ನೊಂದು ಜನ್ಮ ಇಟ್ಬಿಟ್ಟಿರ್ತೀನಿ. ಸೊ ಈ ಥರ ಶೆಕೆ. ಸೆಕೆಂಡ್ ಪಾಯಿಂಟ್, ನನ್ನ ಬೆಡ್ ಇಲ್ಲಿ ಅಂದರೆ ಪಕ್ಕದಲ್ಲಿ ವಾಶ್ರೂಮ್ ಇದೆ. ನಾನು ಕಾಲಿಗೆ ಬೀಳ್ತೀನಿ, ನನಗೆ ಫಸ್ಟು ಬೆಡ್ ಚೇಂಜ್ ಮಾಡಿಸಿದ್ರೆ ಇಲ್ಲ ವಾರ್ಡೇ ಶಿಫ್ಟ್ ಮಾಡಿಸ್ಬಿಟ್ರೆ ನನ್ನ ಕೈಯಲ್ಲಿ ಇಲ್ಲಿರೋಕ್ಕಾಗಲ್ಲ. ಲೈಕ್ ಫ್ಯಾನ್ ಮನೆ ಹಾಳಾಗೋಗ್ಲಿ, ವಾಶ್ರೂಮ್ ಪಕ್ಕದಲ್ಲಿ ಯಾರು ಬೆಡ್ ಕೊಡ್ತಾರೆ ಹೇಳಿ? ದೇವರು ಇಲ್ಲ, ನಿನ್ನ ಕಣ್ಣಲ್ಲಿ ನಾನು ರಕ್ತ ಬರೆಸ್ತೀನಿ, ನೀನು ಲೈಕ್ ಓದ್ ಜಂಗಲ್ ಮಾಡಿರೋ ಪಾಪ ಎಲ್ಲ ನೀನು ಈ ಜಂಗಲೇ ಕಳಿಸ್ಬಿಡ್ತೀನಿ ಅನ್ನೋ ರೇಂಜಿಗೆ ಅಷ್ಟು ಟ್ರಾಮಟೈಸ್ ಆಯಿತು ಆ ಹಾಸ್ಪಿಟ್ಲಲ್ಲಿ ನನಗೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಮನೆಯಿಂದ ಊಟ ತೊಗೊಂಬಂದು ಸ್ಟಾರ್ಟ್ ಮಾಡಿದ್ರು. ಇನ್ನು ದಸರಾ ಟೈಮ್, ಇನ್ನು ಈ ವೀಕ್ ಮುಗ್ದೋದೇ ಪೂರ್ತಿ ಗೌರ್ಮೆಂಟ್ ಹಾಲಿಡೇ ಇರುತ್ತೆ. ಹೇಗಾದರೂ ಮಾಡಿ ಈ ವೀಕಲ್ಲೇ ನನಗೆ ಲೈಕ್ ಮುಗಿಸ್ಬೇಕು ಆಪ್ರೇಷನ್ ಅಂತ. ನನ್ನ ಫ್ರೆಂಡ್ಸೇ ಆಗಿರಲಿ, ನಮ್ಮ ಅಪ್ಪ ಆಗಿರಲಿ ತುಂಬ ಸ್ಟ್ರಗಲ್ ಪಟ್ಟರು. ಆಪ್ರೇಷನ್ ಆಯಿತು. ಸೊ ಫೈನಲಿ ಇನ್ನೇನು ಆಪ್ರೇಷನ್ಗೆ ಥಿಯೇಟರ್ಗೆ ಹೋಗಬೇಕು. ನಾನು ಫುಲ್ಲು ಕಾನ್ಫಿಡೆನ್ಸ್ ತುಂಬ್ಕೊತಾ ಏನೂ ಆಗಲ್ಲ ಅಂತ. ಬಟ್ ಎಲ್ಲ ಒಂದು ಕಡೆ ಪುಕ್ಕ ಅಂತ ಆಯಿತು. ಸರಿ ಆಯಿತು, ಹೋದ್ವಿ ಆಪ್ರೇಷನಲ್ಲಿ. ಫುಲ್ಲು ಒಂದು ಅನಿಸ್ಟೇಷನ್ ಕೊಟ್ಟರು, ಫುಲ್ಲು ಮತ್ತೆ ಬಂದಂಗೆಲ್ಲಾಗಿ ನಾನು ಮಲ್ಕೊಳ್ಕೊಬಿಟ್ಟಿಲ್ಲ, ನಂಗೆ ಕಾನ್ಷಿಯಸ್ ಆಗೇ ಇರಬೇಕು ಅಂತ ಡಾಕ್ಟರ್ ಮಾತಾಡ್ತು. ಆಲ್ ಫೈನ್. ಗೌರ್ಮೆಂಟ್ ಹಾಸ್ಪಿಟ್ಲ್ ಬೇರೆ, ಪ್ರೈವೇಟ್ ಹಾಸ್ಪಿಟ್ಲ್ ಬೇರೆ.
ಕಷ್ಟದಲ್ಲಿರೋದಕ್ಕೂ ಮನೇಲಿರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಲ್ವಾ. ಸೊ ಎಲ್ಲ ಮುಗೀತು, ಬಂದ್ವಿ. ಲೈಕ್ ಫೈನಲಿ ಎಲ್ಲ ಮುಗೀತು. ಕಳಿಸ್ಬಿಟ್ಟಾರೆ ನಮ್ಮ ಮನೆಗೆ. ನನಗೇನು ಗೊತ್ತಿಲ್ಲ, ನನಗೆ ಯಾವ ಆಪ್ರೇಷನ್ ನೋಡಿಲ್ಲ, ಏನೂ ನೋಡಿಲ್ಲ. ನಾನು ಇನ್ನೇನು ಕಳಿಸ್ಬಿಟ್ಟ ನನ್ನ ಮನೆಗೆ, ನನ್ನ ಮನೆಗೆ ಹೋಗ್ಬಿಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದೆ. ಅವಾಗ ಬಂದು ಹೇಳಿದ್ರು ಡಾಕ್ಟ್ರು, ಬೇರೆ ವರ್ಡ್ಗೆ ಹಾಕಿದ್ರು. ಅಲ್ಲಿ ನನಗೇ ಲೈಕ್ ನನಗೆ ದೊಡ್ಡದಾಗಿದೆ ಅನ್ನೋ ನಾನು ಅಲ್ಲಿ ಫೀಲ್ ಮಾಡ್ಕೊಳ್ಳಲ್ಲ. ನನಗಿಂತ ಜಾಸ್ತಿ ಆಗಿರೋ ಪೇಷಂಟ್ಸ್ ನನ್ನ ಸುತ್ತಮುತ್ತ ಇದ್ದಾರೆ, ವಯಸ್ಸಾಗಿರೋರು ಇದ್ದಾರೆ. ಇನ್ನೂ ಅನೆಸ್ಟೇಷಿಯಾ ಇನ್ನೂ ಇಳ್ದಿರಲಿಲ್ಲ. ನಾನು ಫುಲ್ಲು ನನಗೆ ಲೈಕ್ ಹಂಗೆ ಆಗ್ತಿತ್ತು. ಬರ್ತಾ ಬರ್ತಾ ಅನೆಸ್ಟೇಷಿಯಾ ಕಮ್ಮಿ ಆಗ್ತಾ 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 ಪೈನ್ ಸ್ಟಾರ್ಟ್ ಆಯಿತು. ಆ್ಯಕ್ಚುಯಲ್ ಮೂವಿ ಇಲ್ಲಿಂದ ಸ್ಟಾರ್ಟ್ ಆಗೋದು. ಸೊ ಪೈನ್ ಸ್ಟಾರ್ಟ್ ಆಯಿತು. ನನಗೆ ಒಂದು ಅಳ್ತಾ ಇದ್ದೀನಿ, ಊಟ ಮಾಡೋಕ್ಕಾಗ್ತದೆ. ನನಗೆ ಅಲ್ಲೂ ಆ ವಾರ್ಡಲ್ಲಿ ನಾನು ಅದಕ್ಕೆ ಫ್ಯಾನ್ ಇಲ್ಲ. ಆಮೇಲೆ ಸರಿ ಆಯಿತು, ನೈಟ್ ಆಯಿತು. ನನಗೆಲ್ಲ ನನ್ನ ಫ್ರೆಂಡ್ಸ್ ಬಂದು ಊಟ ಕೊಟ್ಬಿಟ್ಟು ಹೋದ್ರು. ನಮ್ಮ ಅಪ್ಪ ಸಹ ಮಾತಾಡ್ಸ್ಕೊಂಡು ಹೋದರು. ಐ ಥಿಂಕ್ ಇಟ್ ವಾಸ್ ಟೈಮ್ ಎಷ್ಟು, ಒಂದು 11 ಇತ್ತು. ನಾನು ನಿದ್ದೆ ಬರ್ತಿಲ್ಲ. ಆ್ಯಂಡ್ ಫೋನ್ ಯೂಸ್ ಮಾಡೋಣ ಅಂದರೆ ನೆಟ್ಟು ಓಡ್ತಿಲ್ಲ. ಆ ಪಕ್ಕದಲ್ಲಿರೋ ಅಣ್ಣ ಸ್ವಲ್ಪ ಹೊತ್ತು ಮಾತಾಡಿದ್ರು, ಮಲ್ಕೊಂಬಿಟ್ರು. ಈ ಕಡೆ ಎಜ್ಜಿನ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ನನಗೇನೋ ಸೌಂಡ್ ಕೇಳಿಸ್ತಿದೆ, ಲೈಕ್ ಸಮನ್ ಸಿಂಗಿಂಗ್. ನಾನು ಈ ಹಾಸ್ಪಿಟಲ್ ಇಷ್ಟೊತ್ತಲ್ಲಿ ಯಾರಿಗೋರು ಹಾಡಾಡ್ತಾರೆ ಅಂತ ನಾನು, ಯಾಕಂದರೆ ನಾನು ಸ್ವಲ್ಪ ಅನೆಸ್ಟೇಷಿಯಾ ಮತ್ತಲ್ಲಿದ್ದೀನಿ ಅಂತ ಅಂದ್ಕೊಂಡು ನಾನು ಆ ಥರ ಥಿಂಕ್ ಮಾಡ್ತಿದ್ದೆ. ಬಟ್ ನಾಟ್ ಎಟ್ ಆಲ್. ಯಾರೋ ಆಡ್ತಿದ್ದೆ, ನನಗೆ ಕೇಳಿಸ್ತಿದೆ. ನನಗೆ ಫುಲ್ ಭಯ ಆಗ್ತಿದೆ. ಇವಾಗ ನಾನು ಇದ್ದು ಓಡೋಗೋದಕ್ಕೂ ಆಗೋದಿಲ್ಲ, ಬಿಕಾಸ್ ಐ ನಾಟ್ ಯೂಸ್ ದಟ್ ಸ್ಟೇಜ್ ಅಲ್ವಾ. ನನಗೆ ಫುಲ್ಲು ಪುಕ್ಕ ಅಂತ ಅವಾಗ ನನಗೆ ಬಂದಿರೋ ಹನುಮಾನ್ ಚಾಲೀಸ ಬರೋದಲ್ಲ ಮನ್ಸಲ್ಲಿ, ದೇವರೇ ನನಗೆ ಇಷ್ಟು ವಿಷಯದಿಂದ ಏನಾದರೂ ತಪ್ಪಪ್ಪ ಹಂಗೆ ಹಿಂಗೆ ಅಂತ. ಯಾವ ಸಾಂಗ್ ಬರ್ತಿತ್ತು ಅಂದರೆ ನನಗೆ ಈ ಸಾಂಗ್ ಬರ್ತೈತೆ, ಕೇಳಿಸ್ತೈತೆ. ನಾನು ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡ್ತಾಯಿದ್ದೀನಿ, ರೀಚ್ ಆಗ್ತಿಲ್ಲ. ಯಾಕಂದ್ರೆ ನನ್ನ ಫ್ರೆಂಡ್ ಒಬ್ಬ ಕೆಳಗಡೆನೇ ಇದ್ದ. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬಳು ಬೇರೆ ಓಡಲ್ಲಿ ಮಲಗಿದ್ಲು. ಕಾಲ್ ಮಾಡ್ತಾಯಿದ್ದೀನಿ, ರೀಚ್ ಆಗ್ತಾಯಿಲ್ಲ. ನನಗೆ ಫುಲ್ ಭಯ ಆಗ್ತೈತೆ. ನಮ್ಮ ಅಪ್ಪಂಗೆ ಕಾಲ್ ಮಾಡ್ತಾಯಿದ್ದೀನಿ, ಯಾರಿಗೂ ರೀಚ್ ಆಗ್ತಾಯಿಲ್ಲ. ನಾನು ಸ್ವಲ್ಪ ಹೊತ್ತು ಹಂಗೆ ಕಮ್ಮಿಸ್ಕೊಂಡು ಹಂಗೆ ಇದ್ಬಿಟ್ಟೆ. ಆಮೇಲೆ ಒಂದು ಏರ್ಟೆಲ್ ಕಂಪ್ನಿಯಿಂದ ಕಾಲ್ ಬಂತು. ನಾನು ಅವತ್ತು ಲಿಟ್ರಲಿ ಭಯ ಆಯಿತು ನನಗೆ. ಅವಾಗ ನನಗೆ ಬೆಳಗ್ಗೆ ಅಂದರೆ ನನಗೆ ಯೋಚನೆ ಬಂತು, 12 ಗಂಟೆಯಲ್ಲಿ ಯಾವ ಏರ್ಟೆಲ್ ಕಂಪ್ನಿಯವನು ನನಗೆ ಫೋನ್ ಮಾಡ್ತಾನೆ, ಪಾಯಿಂಟ್ ಅಲ್ವಾ. ಫೋನ್ ಮಾಡಿ ನಾನು ಲೈಕ್ ಫುಲ್ ಬೈದೆ, ಹಲೋ ಅಂತಂದೆ. ಆವಮ್ಮ ಫುಲ್ ಕಾಮಿಡಿ ಮಾಡ್ತಾವಳೆ, ಏನಂದರೆ ನಿಮ್ಮ ಮನೇಲಿ ಯಾರು ದೊಡ್ಡೋರಿಲ್ವಾ ಅಂತ. ನನ್ನ ವಾಯ್ಸ್ ನಿಮ್ಗೆ ಚೈಲ್ಡಿಶಾಗಿ ಕೇಳಿಸ್ತಾ ಇದೆಯಾ? ಓಕೆ ಫೈನ್. ನಾನು ಕಾಲ್ ಕಟ್ ಮಾಡಿಬಿಟ್ಟೆ. ಯಾಕೆ ನಂಗೆ ಭಯಕ್ಕೆ ನಾನು ಕಾಲ್ ಕಟ್ ಮಾಡಿಬಿಟ್ಟೆ. ಸೊ ಆ ರಾತ್ರಿ ಹೇಗೋಯ್ತು ಅಂತ ನಂಗೆ ಚೂರು ಐಡಿಯಾ ಇಲ್ಲ. ಯಾಕಂದರೆ ಅಷ್ಟು ಪೈನ್ ಇತ್ತು. ನೋಡಿದೆ ದೇವ್ರ ಕಟ್ಟ. ನನಗೆ ಇವಾಗ ನಾನು ದೆವ್ವನ ಅಲ್ವಾ ಅಂತ ನಂಬಕ್ಕೆ, ಬಟ್ ಮೇ ಬಿ ಇರ್ಬೋದೇನೋ, ಗೊತ್ತಿಲ್ಲ. ಬಟ್ ಹಿಂಗೆಲ್ಲ ಆಯಿತು. ಬೆಳಗ್ಗೆ ನೋಡಿದ್ರೆ ಬಂದು ಪೇನ್ ಕ್ಲಿಯರ್ ಆಗ್ತಾಯಿದ್ರು. ಆಮೇಲೆ ನನ್ನ ಫ್ರೆಂಡ್ಸ್ ಇದ್ದರು ಎಲ್ಲ. ನಾನು ಅವ್ರು ಇದನ್ನ ಹೇಳ್ಕೊಬೇಕಾ ಬೇಡಬೇಕಾದ್ರೆ ನನ್ನ ಜೊತೆ ಅವರು ಭಯ ಬೀಳ್ತಾರೆ. ಸೊ ಹಿಂಗೆಲ್ಲ ಇರೋವಾಗ ನನಗೆ ಲೈಕ್ ಆ ಡೇ ನೆಕ್ಸ್ಟ್ ಡೇ ನನಗೆ ಬೇರೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಸೊ ನನಗೆ ಹೊರಗಡೆ ಏನು ನಡೀತಿದೆ ಏನು ಅಂತ 25 ಡೇಸ್ ನನಗೇನು ಗೊತ್ತಿರಲಿಲ್ಲ. ಆಫ್ಟರ್ 25 ಡೇಸ್ ಏನು ಲೈಕ್ ಅವರು ಡಿಸ್ಚಾರ್ಜ್ ಮಾಡೋಕ್ಕೂ ತುಂಬ ಟೈಮ್ ತೊಗೊಂಡು, ಬಟ್ ನಾವು ಫೈನಲಿ ಥಿಂಕ್ ಅಟ್ 26th 27th ನಾನು ಹಾಸ್ಪಿಟ್ಲಿಂದ ಆಚೆ ಬಂದೆ. ಇನ್ನಂತೂ ನಿಜ, ನಾನಂತೂ ಆ್ಯಕ್ಸಿಡೆಂಟ್ ಮಾಡ್ದವನಿಗೆ ಬೈಕೊಂಡೆ ನನ್ನ ಲೈಫ್ ಟೈಮಲ್ಲಿ. ನಾನು ಯಾವತ್ತೂ ಅಷ್ಟು ಕೆಟ್ಟ ಮಾತು ಯೂಸ್ ಮಾಡೋಳಲ್ಲ. ಅವತ್ತು ನಾನು ಸಂಸ್ಕೃತದಲ್ಲೆಲ್ಲ ಬೈಕೊಂಡೆ. ಯಾಕಂದರೆ ಯಾರೋ ಆ್ಯಕ್ಸಿಡೆಂಟ್ ಮಾಡಿ ದುಡ್ಡಿರೋರಾಗಿರಲಿ ದುಡ್ಡಿಲ್ಲದವರೇ ಆಗಿರಲಿ ಎಲ್ಲ ಆರಾಮಾಗಿರ್ತಾರೆ. ಬಟ್ ಸಫರ್ ಆಗೋದು ನಾವು, ನಮ್ಮ ಜೊತೆ ಇರೋರು ಮಾತ್ರ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ಆ್ಯಂಡ್ ನೆಕ್ಸ್ಟ್ ಕಂಟೆಂಟ್ ನಾನು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೇನಾದರೂ ಇನ್ನೂ ಏನು ಇಂಪ್ರೂವೈಸೇಷನ್ ಮಾಡ್ಕೋಬೋದು, ಇನ್ನೂ ಏನು ಮಾತಾಡ್ಬೋದು, ಇನ್ನೂ ಹೇಗೆ ಮಾತಾಡ್ಬೋದು ಅಂತ ಕಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ ನೋಡಿ ಅಂತ. ಇದು ಯಾವುದೋ ಕತೆ ಆಗಿರಲಿ ಇಲ್ಲ ಯಾರೋ ಲೈಫಲ್ಲಿ ನೋಡಿ ನಾನು ಹೇಳ್ತಾ ಇದ್ದಲ್ಲ, ಇಟ್ಸ್ ಮೈ ಓನ್ ಎಕ್ಸ್ಪೀರಿಯೆನ್ಸ್. ಯಾಕಂದರೆ ನೀವು ಅಷ್ಟೇ ಲೈಕ್ ಡ್ರೈವ್ ಮಾಡೋವಾಗಲಿ ಇಲ್ಲ ಎಲ್ಲೋ ಆಚೆ ಕಡೆ ಗಾಡಿಯಲ್ಲಿ ಹೋಗೋವಾಗಲಿ ಹುಷಾರಾಗಿ ಹೋಗಿ ಬನ್ನಿ. ನಮಗೆ ಗೊತ್ತಿರುತ್ತೆ ನಾವು ಓಡಿಸೋದು ಕರೆಕ್ಟಾಗಿ ಓಡಿಸ್ತೀವಿ, ನಮಗೆಲ್ಲ ಪರ್ಫೆಕ್ಟ್ ಆಗಿದೆ ಅಂತ. ಬಟ್ ಆ ಕಡೆಯಿಂದ ಬರೋರು ಪರ್ಫೆಕ್ಟ್ ಆಗಿರಬೇಕಲ್ವ. ಸೊ ನಮ್ಮ ಫ್ಯಾಮಿಲಿ ಆಗಲಿ ಫ್ರೆಂಡ್ಸೇ ಆಗಿರಲಿ, ಸ್ಪೀಡ್ ಅನ್ನೋದು ತಮಾಷೆ ಅಲ್ಲ. ಸೊ ನೋಡಿಕೊಂಡು ಡ್ರೈವ್ ಮಾಡಿ, ಸೇಫಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು.